ಅಪ್ಪಾಜಿ ಇನ್ನೊಂದು ಶಿವಣ್ಣ ಇವಾಗ ಎಲ್ಲ ಗೆದ್ದು ಬಂದು ಕ್ಯಾನ್ಸರ್ ಗೆದ್ದು ಬಂದು ಇವಾಗ ಶೂಟಿಂಗಿಗೆ ಹೊರಟಿದ್ದಾರೆ. ಸೊ ನೀವು ಭೇಟಿ ಆದ್ರ ಶಿವಣ್ಣನ ಮಾತಾಡ್ಸಿದ್ರ, ಅವರೆಲ್ಲ ಆ ಎನರ್ಜಿ ಮತ್ತೆ ನೀವು ನೋಡಿದ್ರ? ಶಿವರಾಜ್ ಕುಮಾರ್ ಅವನು ಹುಟ್ಟಿದ್ದೇ ಒಂದು ಸೋಜಿಗರಿ. ನಮ್ಮ ಮಕ್ಕಳಿಗೆ ಪಾರ್ವತಮ್ಮ ಶಿವಣ್ಣ ಹುಟ್ಟಿ ಮೊದಲನೇ ಮಗುವಾಗಿ ಹುಟ್ಟುತ್ತಾನೆ. ನಮ್ಮ ಅಕ್ಕ ಮದುವೆಯಾಗ 10-12 ವರ್ಷದ ಮೇಲೆ ಶಿವಣ್ಣ ಹುಟ್ಟಿದ್ದು, ಅದು ಗೊತ್ತು ನಮಗೆ. ಶಿವಣ್ಣ ಜಗಮೆಚ್ಚಿದ ಮಗ ರೀ, ಅವನು ಜನಮೆಚ್ಚಿದ ನಾಯಕ ಆದ. ಅವನು ಏನೇ ಬಂದರೂ ಕೂಡ ತೋರಿಸ್ಕೋತೀವಿ ಪುಣ್ಯಾತ್ಮ ಅಂತ. ನಮ್ಮ ಶಿವಣ್ಣ ಮೊನ್ನೆ ತಾನೇ ಫಾರಿನ್ಗೆ ಹೋಗಿ ಬಂದಿದ್ದಾನೆ, ಚೆನ್ನಾಗಿದ್ದಾನೆ. ಅವನು ಏನೇ ಅಂದರು ತಂದೆ ಹೇಗೆ ತಂದೆ ಅಂತ ಮಗ ಅಂತ ಹೇಳಿದೆ, ತಾಯಿ ತಕ್ಕ ಮಗ ಅಂತ ಹೇಳ್ತಾರೆ ನಿಮಗೆ. ಆ ತಂದೆ ಗುಣಗಳನ್ನೆಲ್ಲ ಅಳವಡಿಸ್ಕೊಂಡಿದ್ದಾನೆ ಅವನು. ಏನೇ ನೋವಿದ್ರು ನನಗಿರಲಿ, ನಲಿವು ನಿಮಗಿರಲಿ ಅಂತ ಹೇಳ್ತಾನೆ. ಇವತ್ತು ಹಾಗೆ ಶೂಟಿಂಗ್ ಶುರು ಮಾಡ್ತಾಯಿದ್ದಾರೆ. ನಾನು 3-4 ಸರಿ ಹೋಗಿದ್ದೆ, ನೋಡ್ಕೊಂಡು ಬಂದಿದ್ದೀನಿ, ಮಾತಾಡಿದ್ದೀನಿ. ಅದೇ ಜೋಶಲ್ಲಿದ್ದಾನೆ ನಮ್ಮ ಶಿವಣ್ಣ. ನನಗೆ ಆಗೋಗಿದೆ ಹಾಗೆ ಹೀಗೆ ಇಲ್ಲವೇ ಇಲ್ಲ. ತಕ್ಕನಾಗಿ ಅವ್ರ ಹೆಂಡತಿ ನಮ್ಮ ಗೀತಮ್ಮ, ಅವ್ರ ಪತ್ನಿ ಬಂಗಾರಪ್ಪನವ್ರ ಮಗಳು ಗೀತಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. 1 ತಿಂಗಳು ಇದ್ಬಿಟ್ಟು ಬಂದಿದ್ದಾನೆ, ಚೆನ್ನಾಗಿದ್ದಾನೆ. ಆ್ಯಕ್ಟಿಂಗು ಕೂಡ ಮೊನ್ನೆದ ಶುರುವಾಗಿದೆ, ಶೂಟಿಂಗ್ ಮಾಡ್ತಾಯಿದ್ದಾರೆ. ನಾವು ನೀವೆಲ್ಲ ಹಾರೈಸೋಣ, ಭಗವಂತ ಅವ್ರಿಗೆ ಆರೋಗ್ಯ ಕೊಡಲಿ, ಶಕ್ತಿ ಕೊಡಲಿ ಅಂಥೇಳಿ ನಾವೆಲ್ಲ ದೇವರನ್ನ ಆ ಚಾಮುಂಡೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಪ್ಪಾಜಿ, ಶಿವಣ್ಣ ಕೆಲವೊಂದು ಕಡೆ ಮಾತಾಡಬೇಕಾದ್ರೆ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಅಂದರೆ ಅವರು ಒಂದಿಷ್ಟು ದಿನಗಳನ್ನು ಫಾರಿನಲ್ಲಿ ಕಳೆದಿರೋದು, ಟ್ರೀಟ್ಮೆಂಟ್ ವಿಚಾರ, ಅವ್ರು ಅನುಭವಿಸೋದನ್ನು, ಇದನ್ನು ನಿಮ್ಮ ಮುಂದೆ ತೆರೆದಿದ್ದಾಗ ಯಾವತ್ತಾದರೂ ಕಣ್ಣೀರು ಹಾಕಿದ್ರ? ಇಲ್ಲ, ನಾನು ಯಾಕೆಂದರೆ ಶಿವಣ್ಣ ನಾನು ನೋಡಿದ್ದೀನಿ, ಒಂದು 5-6 ಸರಿ ಮೀಟ್ ಮಾಡಿದೆ ಶಿವಣ್ಣನ, ಗೀತಮ್ಮನ. ನಮಗೆಲ್ಲ ಶಿವಣ್ಣ ಅಂದರೆ ಭಾಳ ಪ್ರೀತಿಯಾದ ವಸ್ತು ನನಗೆ. ನಮಗಾಗಲಿ ಅವನಿಗಾಗಲಿ ಶಿವಣ್ಣನಿಗಾಗಲಿ ಗೀತಮ್ಮನಿಗಾಗಲಿ. ಗೀತಮ್ಮ ಇವತ್ತೂ ಕೂಡ ನಮ್ಮ ಕಂಡ್ರೆ ಮಾಮ ಅಂತ ಇಷ್ಟಪಡ್ತಾರೆ. ನಾವು ಹಾಗೇ ಇದ್ದೀವಿ. ನಾನು ಯಾವುದು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ. ಚೆನ್ನಾಗಿದ್ದಾನೆ, ಅವ್ರ ಜೀವನ ಚೆನ್ನಾಗಿರಲಿ, ಸಂಸಾರ ಚೆನ್ನಾಗಿರಲಿ, ಭಗವಂತ ಅವ್ನಿಗೆ ಆರೋಗ್ಯ ಕೊಡಲಿ, ಆಯುಸ್ ಕೊಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಏನು ಹೇಳೋಕ್ಕೆ ಹೋಗೋದಿಲ್ಲ. ಒಳ್ಳೆಯದಾಗ ಅಪ್ಪಾಜಿ, ಇವತ್ತು ಫಿಲಮ್ ಫೆಸ್ಟಿಗೆ ಬಂದಿದ್ದೀರಾ. ಫಿಲಮ್ ಫೆಸ್ಟಿವಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗಿತ್ತು, ನಿಮ್ಮ ಗಮನಕ್ಕೂ ಬಂದಿರುತ್ತೆ. ನಿಮ್ಮ ರಿಯಾಕ್ಷನ್ ಅಪ್ಪ? ನಿನ್ನ ಬಾಯಲ್ಲಿ ಬೆಣ್ಣೆ ಹಾಕ. ನಾನು ಒಂದು ವಿಷಯ ಹೇಳ್ತೀನಿ. ಒಂದು ಕಾರ್ಯ ಮಾಡುವಾಗ, ಒಂದು ಸಮಾರಂಭ ಮಾಡುವಾಗ ನಾನು ಕುಂತ್ಕೊಂಡ್ರೆ ಬರ್ತದೆ, ಅದೆಲ್ಲ ಸರಿಪಡಿಸ್ಕೊಂಡು ಹೋಗೋದೇ ನಮ್ಮ ಧರ್ಮ. ನಾವು ಕನ್ನಡಿಗರು ಯಾವತ್ತೂ ಕೂಡ ಸೌಹಾರ್ದ ಪ್ರಿಯರು ನಾವು. ಆದ್ದರಿಂದ ಬರುತ್ತೆ ಏನೋ ನ್ಯೂನತೆಗಳಿರುತ್ತೆ, ಅದನ್ನ ತಗೊಂಡು ಹೋಗೋಣ. ಅದನ್ನು ಬೆಳೆಸ್ಕೊಂಡು, ಅದು ಕಾಮೆಂಟ್ ಮಾಡಿಕೊಂಡು ಅದನ್ನು ಬೆಳೆಸೋದು ನನಗೆ ಐ ಡೋಂಟ್ ಲೈಕ್ ಇಟ್. ನಾವೆಲ್ಲ ಒಂದೇ, ಇಂಡಸ್ಟ್ರಿ ನಮ್ಮದು, ನಮ್ಮ ಚಿತ್ರರಂಗ ನಾವೆಲ್ಲ ಭಾಗವಹಿಸ್ಕೋಗೋಣ, ಸಾಮರಸ್ಯ ಇರಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೀವು ಆವಾಗಲೇ ಒಂದು ಹೇಳ್ತಾ ಇದ್ರಿ ಅಪ್ಪಾಜಿ, ಇಂಡಸ್ಟ್ರಿ ಅಥವಾ ನೆಲ ಜಲ ಭಾಷೆ ಅಂತ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಕೂಗಿಗೆ ಎಲ್ಲರೂ ಬರ್ತಾ ಇದ್ರು, ಅಂದರೆ ಅವರಿಗೆ ಅಷ್ಟು ಪವರ್ ಇತ್ತು ಅಂತೇಳಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಇಂಡಸ್ಟ್ರಿ ಇಂಥ ಹೋರಾಟಗಳು ಅಂತ ಬಂದಾಗ ಒಗ್ಗಟ್ಟಿನ ಕೊರತೆ ಏನಾದರೂ ಕಾಡ್ತಾ ಇದೆಯಾ ಅಪ್ಪಾಜಿ, ನೀವು ನೋಡ್ತಾ ಮಟ್ಟಿಗೆ? ಈಗ ಒಗ್ಗಟ್ಟಿನ ಕೊರತೆ ಅಂತ ಹೆಚ್ಚಾಗಿ ಲೀಡ್ರ್ ಕೊರತೆ. ಆದಷ್ಟು ಬೇಗ ನಮ್ಮ ಚಿತ್ರರಂಗಕ್ಕೆ ಒಬ್ಬ ನಾಯಕ ಲೀಡ್ರ್ ಹುಟ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ನೋಡೋಣ, ಅದು ಒಳ್ಳೆ ಕಾಲ ಬರುತ್ತೆ. ಈಗ ಸೋಮವಾರ ಆದಮೇಲೆ ಮಂಗಳವಾರ ಬಂದೇ ಬರುತ್ತೆ, ಮಂಗಳವಾರ ಆದಮೇಲೆ ಬುಧವಾರ ಬರುತ್ತೆ ಅಲ್ವೇ? ಹಾಗೆ ಇನ್ನೊಂದು ದಿವಸ ಬಂದೇ ಬರುತ್ತೆ. ನಾವು ಕಾಯೋಣ, ನೋಡೋಣ. ಅದರ ಹಿಂದೆ ಆಗಿತ್ತು, ಹೀಗಾಗಾಯಿತು ಯಾಕೆ ಅನ್ಕೋಬೇಕು? ಮುಂದೆ ಒಳ್ಳೆ ದಿನಗಳು ಬರ್ಬೋದು ಇನ್ನೂ ಕೂಡ. ಅದನ್ನು ಕಾಯೋಣ ನಾವು, ಆ ಥರ ಬಯಸೋಣ ನಾವು. ಅದು ಬಿಟ್ಬಿಟ್ಟು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಒಬ್ಬರ ಮೇಲೆ ದೋಷಾರೋಪಣೆ ಮಾಡೋಕ್ಕೆ ಐ ಡೋಂಟ್ ಲೈಕ್ ಇಟ್. ನನಗೆ ಇಷ್ಟ ಇಲ್ಲ. ಎಲ್ಲರೂ ಚೆನ್ನಾಗಿರೋಣ, ಚೆನ್ನಾಗಿರ್ಬೇಕು, ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸರ್, ನಿಮ್ಮ ಮಗ ಶ್ರೀಮುರಳಿ ಅವರು ಪರಾಕ್ ಸಿನಿಮಾಕ್ಕೆ ಪ್ರಿಪರೇಷನ್ ನಡೆಸ್ತಿದ್ದಾರೆ. ಸದ್ಯದಲ್ಲಿ ಮುಹೂರ್ತ ಕೂಡ ನಡೆಯುತ್ತೆ ಅನ್ನುವಂಥದ್ದು ಒಂದು ಸುದ್ದಿ ಬರ್ತಾ ಇದೆ. ಸೊ ಯಾವ ಥರ ಪ್ರಿಪರೇಷನ್ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ ಮಗನ ಪ್ರಿಪರೇಷನ್? ಈಗ ನಮ್ಮ ಮುರಳಿ ಆಗಲಿ, ವಿಜಯ ರಾಘವೇಂದ್ರ ಆಗಲಿ, ಶಿವರಾಜ್ ಕುಮಾರ್ ಆಗಲಿ, ಪುನೀತ್ ಆಗಲಿ, ನಾವು ಯಾವಾಗಲೂ ಕೂಡ ನಮ್ಮ ಗೋವಿಂದರಾಜ್ ಮಗ ನಾವು ಯಾವಾಗಲೂ ಕೂಡ ಈಗ ಮಾಡ್ತಾಯಿದ್ದೀವಿ, ಹಾಗೆ ಮಾಡ್ತಾಯಿದ್ದೀವಿ ಅಂತ ಎಲ್ಲೂ ಹೇಳ್ಕೊತಿರಲಿಲ್ಲ. ಕೆಲಸ ಮಾಡೋಣ, ಮೊದಲು ಕೆಲಸನ ಬಿಡೋಣ ಹೊರಗಡೆ. ಜನ ಏನಂತ ಸ್ವೀಕರಿಸ್ತಾರೋ ಅವ್ರು ಸ್ವೀಕರಿಸಲಿ. ಜನತೆಯ ಅಭಿಮಾನಿಗಳ ಆಶೀರ್ವಾದ ನಮ್ಗೆ ಇರಲಿ ಅಂತ ಹೇಳ್ತೀವಿ. ನಾನು ಹಾಗೆ ಮಾಡ್ತಾಯಿದ್ದೀನಿ, ನಾನು ಹೇಗೆ ಮಾಡ್ತಾಯಿದ್ದೀನಿ, ಐ ನೆವರ್. ನಮ್ಮ ಕಲಾವಿದರು ಯಾರು ಹೇಳ್ಕೊಳ್ಳಲ್ಲ, ನಮ್ಮ ಹುಡುಗರು ಯಾರು ಹೇಳಲಿಲ್ಲ,
ಶಿವಣ್ಣನೂ ಹೇಳಿಲ್ಲ, ಆಗೂ ಹೇಳಿಲ್ಲ, ಅಪ್ಪನೂ ಹೇಳಿಲ್ಲ. ನಾವು ಕೆಲಸ ಮಾಡ್ತೀವಿ, ಇನ್ನು ಕೆಲಸ ನೋಡಿ ಮೆಚ್ಚಬೇಕಾದ ನೀವು. ನಿಮ್ಮ ಆಶೀರ್ವಾದ ನಮ್ಗೆ ಇರಲಿ ಅಂತ ಹೇಳ್ತಾರೆ ವಿನಃ ನಾವು ಹಾಗೆ ಮಾಡ್ತೀವಿ ಹೇಗೆ ಮಾಡ್ತೀವಿ ಅದು ಹೇಳಲೇಬಾರ್ದು, ನೀವು ಕೇಳಲೇಬಾರ್ದು, ಅದು ಆಗೋದು ಬೇಡ. ಕತೆ ಏನಾದರೂ ಹೇಳಿದಾರ? ಕತೆ ಡಿಸ್ಕಷನ್ ಏನಾದ್ರು ನಡೆದಿದೆ ಸರ್ ನಿಮ್ಮ ಜೊತೆ? ನಾನು ಇನ್ನೂ ಏನೂ ಕೇಳಿಲ್ಲಮ್ಮ, ಕೇಳ್ಬಿಟ್ಟು ಹೇಳ್ತೀನಿ ಬೇಕಾದ್ರೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಚಿನ್ನೇಗೌಡರ ಮಾತಾಗಿತ್ತು. ಅಪ್ಪು ಸರ್ ಬಗ್ಗೆ ಆಗಲಿ, ಶಿವಣ್ಣನ ಬಗ್ಗೆ ಆಗಲಿ, ಅದರ ಜೊತೆಗೆ ಶ್ರೀಮುರಳಿ ಬಗ್ಗೆ ಆಗಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಜೊತೆಗೆ ಫಿಲಂ ಫೆಸ್ಟ್ ಬಗ್ಗೆ ಕೂಡ ಅವರ ಒಪಿನಿಯನ್ ಅನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.